ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ, ಈ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೀವು ನಿರೀಕ್ಷಿಸಬಹುದು, ಯಾವ ರಾಶಿಯಲ್ಲಿ ಯಾವ ಗ್ರಹ ಸಂಚಾರದಿಂದಾಗಿ ಕನ್ಯಾ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಇರಲಿದೆ, ಅದರ ಪರಿಣಾಮವಾಗಿ ಧನಲಾಭ, ಆರ್ಥಿಕ ಸ್ಥಿರತೆ, ಉದ್ಯೋಗ, ವ್ಯಾಪಾರ, ಕುಟುಂಬ, ದಾಂಪತ್ಯ ಮತ್ತು ಜೀವನದ ಪ್ರಮುಖ ನಿರ್ಧಾರಗಳಲ್ಲಿ ಯಾವ ರೀತಿಯ ಸಾಧ್ಯತೆಗಳು ಮೂಡಬಹುದು, ಇವೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಪ್ರಮುಖವಾಗಿ ಆಗಸ್ಟ್ ತಿಂಗಳ ಗ್ರಹ ಗೋಚಾರದ ಬಗ್ಗೆ ನಾವು ಗಮನಿಸುವುದಾದರೆ ಆಗಸ್ಟ್ ಆರಂಭದಲ್ಲಿ ಒಂದು ಪ್ರಮುಖ ಬದಲಾವಣೆ ನಡೆಯುತ್ತದೆ. ಆಗಸ್ಟ್ 1ರಂದೇ ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶಿಸಿದ್ದು, ಅನಂತರ ಆಗಸ್ಟ್ 2ರಂದು ಮಂಗಳನು ಮಿಥುನ ರಾಶಿಯನ್ನು ಪ್ರವೇಶಿಸಿದ್ದಾನೆ. ಹಾಗೆ ಆಗಸ್ಟ್ 3ರಂದು ಸೂರ್ಯ ಕರ್ಕಾಟಕ ರಾಶಿಗೆ ಬಂದಿದ್ದು, ಆಗಸ್ಟ್ 5ರಂದು ಬುಧ ಕರ್ಕಾಟಕ ರಾಶಿಯನ್ನೇ ಪ್ರವೇಶಿಸಿದ್ದಾನೆ. ಈ ಸಮಯದಲ್ಲಿ ಇದಾದ ನಂತರದಲ್ಲಿ ನೀವು ಕರ್ಕಾಟಕ ರಾಶಿಯಿಂದ ಸೂರ್ಯನು ಸಿಂಹ ರಾಶಿಗೆ ಸಾಗುವುದನ್ನು ಆಗಸ್ಟ್ 17ರಂದು ನೋಡಬಹುದಾಗಿದೆ. ಹಾಗೆ ಆಗಸ್ಟ್ 22ರಂದು ಬುಧ ಕೂಡ ಸಿಂಹ ರಾಶಿಗೆ ಬರುತ್ತಾನೆ. ಗುರು ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದಾಗಿ ಕನ್ಯಾ ರಾಶಿಯಿಂದ 11ನೇ ಸ್ಥಾನದಲ್ಲಿ ಗುರು ಬಲ ಸಿಗುತ್ತದೆ. ಮತ್ತೊಂದೆಡೆ ಶನಿ ಮೀನ ರಾಶಿಯಲ್ಲಿ ಮುಂದುವರಿಯುತ್ತಿದ್ದಾನೆ. ಇದು ಕನ್ಯಾ ರಾಶಿಯಿಂದ 7ನೇ ಸ್ಥಾನವನ್ನು ಸಕ್ರಿಯಗೊಳಿಸುತ್ತದೆ. ಜೊತೆಗೆ ಶನಿ ರೇವತಿ ಪಾದಕ್ಕೆ ಸಾಗುತ್ತಾನೆ. ಈ ಎಲ್ಲ ಗೋಚಾರವನ್ನು ಒಟ್ಟಾರೆ ನೋಡಿದಾಗ ಆಗಸ್ಟ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಲಾಭದ ಅವಕಾಶಗಳ ಜೊತೆಗೆ ಕೆಲವು ಜವಾಬ್ದಾರಿಗಳು ಹೆಚ್ಚಾಗುವ ಸಾಧ್ಯತೆ ಇರಲಿದೆ. ಹಾಗಾದ್ರೆ ಈ ಸಮಯದಲ್ಲಿ ಧನ ಲಾಭ, ಆರ್ಥಿಕ ಪರಿಸ್ಥಿತಿ ಅಥವಾ ಆರ್ಥಿಕ ಸ್ಥಿರತೆ ಕನ್ಯಾ ರಾಶಿಯವರ ಜೀವನದಲ್ಲಿ ಹೇಗಿರಲಿದೆ ಎಂಬುದನ್ನ ನೋಡೋಣ. ಧನಸ್ಥಾನಕ್ಕೆ ಸಂಬಂಧಿಸಿದಂತೆ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳು ಪ್ರಮುಖ ವಿಷಯದಲ್ಲಿ ಒಂದು ದೊಡ್ಡ ಧನ ಲಾಭ, ಆರ್ಥಿಕ ಸ್ಥಿರತೆ ಸಿಗಲಿದೆ. ಏಕೆಂದರೆ ಗುರು ಕರ್ಕಾಟಕ ರಾಶಿಯಲ್ಲಿ ಸಂಚರಿಸುವುದರಿಂದಾಗಿ ಕನ್ಯಾ ರಾಶಿಯಲ್ಲಿ ಇದು 11ನೇ ಸ್ಥಾನವನ್ನು ಸಕ್ರಿಯಗೊಳಿಸುತ್ತದೆ. ಜ್ಯೋತಿಷ್ಯದಲ್ಲಿ 11ನೇ ಸ್ಥಾನವನ್ನು ಲಾಭ, ಆದಾಯ, ದೊಡ್ಡ ಗುರಿಗಳು, ಸ್ನೇಹ ವಲಯ ಹಾಗೆ ಆಶಯಗಳ ಫಲಿತಾಂಶವೆಂದು ಪರಿಗಣಿಸಲಾಗುತ್ತದೆ. ಹೀಗಾಗಿ ಈ ಅಂಶಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ. ಹಾಗೆ ಆಗಸ್ಟ್ ತಿಂಗಳಿನಲ್ಲಿ ಹಣ ಸಂಪಾದನೆಗೆ ಸಂಬಂಧಿಸಿದ ಹೊಸ ಅವಕಾಶಗಳ ಬಗ್ಗೆ ಯೋಚನೆಗಳನ್ನು ಕೂಡ ನೀವು ಮಾಡಲಿದ್ದೀರಿ. ಹಳೆಯ ಸಂಪರ್ಕಗಳಿಂದ ಕೆಲಸವು ಸಿಗುವ ಸಾಧ್ಯತೆ ಅಧಿಕವಾಗಿರಲಿದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರ ಪರಿಚಯವಾಗಲಿದೆ. ಉದ್ಯೋಗದಲ್ಲಿರುವವರಿಗೆ ಹೆಚ್ಚುವರಿ ಆದಾಯ ಅಥವಾ ಭವಿಷ್ಯದ ಲಾಭದ ಬಗ್ಗೆ ಚರ್ಚೆಗಳು ನಡೆಸುವ ಅವಕಾಶಗಳು ಇರಲಿದ್ದು, ಈ ಸಮಯದಲ್ಲಿ ನೀವು ಒಂದು ಪ್ರಮುಖ ಎಚ್ಚರಿಕೆಯ ಮಾರ್ಗದರ್ಶನವನ್ನು ಪಡೆದುಕೊಳ್ಳಬೇಕಾಗಿರಲಿದೆ. ಏನೆಂದರೆ ಲಾಭದ ಅವಕಾಶ ಇದೆ ಎಂದರೆ ಹಣ ಖಂಡಿತವಾಗಿ ಕೈಗೆ ಬರುತ್ತದೆ ಎಂದರ್ಥವಲ್ಲ. ಅದರ ಅವಕಾಶಗಳು ನಿಮಗೆ ಉತ್ತಮ ರೀತಿಯಲ್ಲಿ ಸಿಗಲಿದೆ. ಅದನ್ನು ಪ್ರಯತ್ನಿಸಿದಾಗ ನೀವು ಉತ್ತಮ ರೀತಿಯ ಹಣ ಗಳಿಕೆಯನ್ನು ಮಾಡಬಹುದು ಎಂದರ್ಥ. ಹಣ ಬಂದಾಗ ಸಂಪೂರ್ಣವಾಗಿ ಖರ್ಚು ಮಾಡದೆ ಒಂದು ಭಾಗವನ್ನು ಉಳಿತಾಯ ಮಾಡುವುದು ಉತ್ತಮವಾಗಿರಲಿದೆ. ಹೂಡಿಕೆ ಮಾಡುವವರು ಯಾವುದೇ ಯೋಜನೆಯನ್ನು ಪರಿಶೀಲಿಸದೆ ಕೇವಲ ರಾಶಿ ಭವಿಷ್ಯ ನೋಡಿ ಹಣ ಹೂಡಿಕೆ ಮಾಡಬಾರದು. ಆರ್ಥಿಕ ಸ್ಥಿರತೆ ಎಂದರೆ ಹೆಚ್ಚು ಹಣ ಸಂಪಾದಿಸುವುದು ಮಾತ್ರವಲ್ಲ, ಬಂದ ಹಣವನ್ನು ಸರಿಯಾದ ರೀತಿಯಲ್ಲಿ ಉಳಿತಾಯ ಮಾಡುವುದು ಕೂಡ ಆಗಿರಲಿದೆ. ಹಾಗೆ ಆರ್ಥಿಕ ಸ್ಥಿರತೆಗಾಗಿ ನೀವು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗಿರಲಿದೆ. ಇದು ಪ್ರಮುಖವಾಗಿ ಹಣಕಾಸಿಗೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ನೀವು ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು, ಇನ್ನ ಮುಂದಿನದ್ದಾಗಿ ಉದ್ಯೋಗ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಗಳನ್ನು ನೀವು ಕಾಣಲಿದ್ದೀರಿ, ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನ ನೋಡೋಣ. ಆಗಸ್ಟ್ 2ರಂದೇ ಮಂಗಳನು ಮಿಥುನ ರಾಶಿಯನ್ನು ಪ್ರವೇಶಿಸಿದ್ದಾನೆ. ಇದರಿಂದಾಗಿ ಈ ಸಮಯದಲ್ಲಿ 10ನೇ ಸ್ಥಾನ ಸಕ್ರಿಯವಾಗಿರಲಿದೆ. ಕನ್ಯಾ ರಾಶಿಯಿಂದ ಮಿಥುನ ರಾಶಿ 10ನೇ ಸ್ಥಾನವಾಗಿದ್ದು, 10ನೇ ಸ್ಥಾನವು ಉದ್ಯೋಗ, ವೃತ್ತಿ, ಸ್ಥಾನಮಾನ ಮತ್ತು ಕೆಲಸದ ಕ್ಷೇತ್ರಕ್ಕೆ ಸಂಬಂಧಿಸಿದ ಅಂಶವಾಗಿರಲಿದೆ. ಆದ್ದರಿಂದ ಆಗಸ್ಟ್ ತಿಂಗಳಿನಲ್ಲಿ ಗ್ರಹ ಗೋಚಾರ ಫಲಿತಾಂಶ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಚಟುವಟಿಕೆಯನ್ನು ಇರಿಸಲಿದೆ.
ಇದರಿಂದಾಗಿ ನೀವು ಉತ್ತಮ ರೀತಿಯ ಕೆಲಸವನ್ನು ಮಾಡಲು ಅವಕಾಶಗಳನ್ನು ಪಡೆಯಲಿದ್ದೀರಿ. ನೀವು ಬಹಳ ದಿನಗಳಿಂದ ಮುಂದೂಡುತ್ತಿದ್ದ ಕೆಲವು ಕೆಲಸಗಳು ಈಗ ಮುಗಿಯುವ ಸಾಧ್ಯತೆ ಇರಲಿದೆ. ಒತ್ತಡ ಬೇಡ. ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಯೋಜನೆಗಳ ರೂಪದಲ್ಲಿ ನಿಭಾಯಿಸುವುದು ಉತ್ತಮವಾಗಿರಲಿದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ಇನ್ನು ಕೆಲವರಿಗೆ ಕೆಲಸದ ಸ್ಥಳದಲ್ಲಿ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ಅವಕಾಶಗಳು ಸಿಗಲಿದೆ. ಇದು ಪ್ರಮುಖವಾಗಿ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯವಾಗಿದ್ದು, ಇನ್ನು ವ್ಯಾಪಾರ ಮಾಡುವವರು ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ಳಲಿದ್ದಾರೆ. ಇದರಿಂದಾಗಿ ಉತ್ತಮ ರೀತಿಯ ಬದಲಾವಣೆಯನ್ನು ವ್ಯಾಪಾರ ಕ್ಷೇತ್ರದಲ್ಲಿ ನೋಡಲಿದ್ದಾರೆ. ಹಾಗೆ ಈ ಸಮಯದಲ್ಲಿ ಮಂಗಳನ ಪ್ರಭಾವದಿಂದಾಗಿ ಆತುರದ ನಿರ್ಧಾರ ಅಪಾಯವನ್ನು ತರಬಹುದು. ಹಾಗಾಗಿ ಆತುರವು ನಿಮಗೆ ಹೆಚ್ಚು ಉತ್ತಮವಾಗಿರುವುದಿಲ್ಲ. ಹಾಗಾಗಿ ಮೇಲಾಧಿಕಾರಿಗಳ ಜೊತೆಗೆ ವ್ಯಾಪಾರ ಕ್ಷೇತ್ರದಲ್ಲಾಗಲಿ ಸಹೋದ್ಯೋಗಿಗಳ ಜೊತೆಗಾದರೂ ನೀವು ಮಾತನಾಡುವಾಗ ಕೋಪವನ್ನು ನಿಯಂತ್ರಿಸಿ ತಾಳ್ಮೆಯಿಂದ ವ್ಯವಹರಿಸಿ. ಇದು ನಿಮಗೆ ಉತ್ತಮ ಗೌರವ ಮನ್ನಣೆಯನ್ನು ತರಲಿದೆ. ಉದ್ಯೋಗ ಬದಲಾವಣೆಗಾಗಿ ಯೋಜನೆಗಳನ್ನು ರೂಪಿಸುತ್ತಿದ್ದರೆ ಆಗಸ್ಟ್ನಲ್ಲಿ ಅವಕಾಶಗಳು ಸಿಗಲಿದೆ. ಹಾಗೆ ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಸಿಗುವುದರ ಜೊತೆಗೆ ಉತ್ತಮ ಸ್ಥಾನವನ್ನು ಕೂಡ ಪಡೆದುಕೊಳ್ಳುವಂತೆ ಮಾಡಲಿದೆ. ಕೆಲಸದ ಸ್ವರೂಪ ಅಥವಾ ಭವಿಷ್ಯದ ಬೆಳವಣಿಗೆಗಾಗಿ ಪರಿಶೀಲನೆ ಉತ್ತಮವಾಗಿರಲಿದೆ. ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿದ್ದು, ಇದು ನಿಮ್ಮ ಸ್ಥಾನವನ್ನು ಬಲಗೊಳಿಸುತ್ತದೆ. ಹಾಗೆ ಆರ್ಥಿಕವಾಗಿ ಬಲಗೊಳ್ಳುವಂತೆ ಮಾಡಲಿದೆ. ಇನ್ನು ಮುಂದಿನದ್ದಾಗಿ ಪ್ರೀತಿ ಮತ್ತು ದಾಂಪತ್ಯಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಗಳು ಇರಲಿದೆ ಎಂದು ನೋಡೋಣ. ಕನ್ಯಾ ರಾಶಿಯವರಿಂದ 7ನೇ ಸ್ಥಾನವಾದ ಮೀನ ರಾಶಿಯಲ್ಲಿ ಶನಿಯ ಸಂಚಾರ ಇರುವುದರಿಂದಾಗಿ ದಾಂಪತ್ಯ ಮತ್ತು ಪಾಲುದಾರಿಕೆ ವಿಚಾರದಲ್ಲಿ ತಾಳ್ಮೆ ಮುಖ್ಯವಾಗಿರಲಿದೆ. ಶನಿಯ ಪ್ರಭಾವವು ಸಂಬಂಧಗಳಲ್ಲಿ ಗಂಭೀರವಾಗಿ ನೋಡುವ ಬದಲಾವಣೆಯನ್ನು ತರುತ್ತಾನೆ. ಹಾಗೆ ಕೆಲವರಿಗೆ ಈ ಸಂಬಂಧದ ಮುಂದಿನ ಹಂತಕ್ಕೆ ಹೋಗಬೇಕೆ ಎಂಬ ಪ್ರಶ್ನೆಯನ್ನು ಕೂಡ ಮೂಡಿಸುತ್ತಾನೆ. ವಿವಾಹಿತರು ಸಂಗಾತಿಯೊಂದಿಗೆ ಹಣ, ಕುಟುಂಬ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸಲಿದ್ದಾರೆ. ಆದರೆ ಸಣ್ಣ ವಿಚಾರವನ್ನು ದೊಡ್ಡ ಜಗಳವನ್ನಾಗಿ ಮಾಡಬಾರದೆಂದು ಇಲ್ಲಿ ಗ್ರಹ ಗೋಚಾರ ತಿಳಿಸುತ್ತಿದೆ. ಇದರಿಂದಾಗಿ ಕುಟುಂಬದ ಅಶಾಂತಿಯು ಹೆಚ್ಚಾಗಲಿದೆ. ಪ್ರೀತಿಯಲ್ಲಿರುವವರಿಗೆ ಸಂಬಂಧದಲ್ಲಿ ಸ್ಪಷ್ಟತೆ ಮುಖ್ಯವಾಗಿದ್ದು, ಇನ್ನು ಹೊಸ ವ್ಯಕ್ತಿಯ ಪರಿಚಯವಾದರೆ ತಕ್ಷಣ ದೊಡ್ಡ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸಮಯ ತೆಗೆದುಕೊಳ್ಳಿ. ವ್ಯಕ್ತಿಯನ್ನು ತಾಳ್ಮೆಯಿಂದ ಅರ್ಥ ಮಾಡಿಕೊಂಡು ಮುಂದುವರೆದರೆ ಉತ್ತಮವಾಗಿರಲಿದೆ. ಇನ್ನು ಆಗಸ್ಟ್ 20ರಂದು ಶನಿ ರೇವತಿ ಪಾದಕ್ಕೆ ಸಾಗುವುದರಿಂದಾಗಿ ಸಂಬಂಧಗಳಲ್ಲಿ ಜವಾಬ್ದಾರಿ ಮತ್ತು ತಾಳ್ಮೆಯ ವಿಷಯ ಇನ್ನಷ್ಟು ಗಮನಕ್ಕೆ ತರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ತಾಳ್ಮೆಯ ಜೊತೆ ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶವನ್ನು ಜೀವನದಲ್ಲಿ ಕಾಣಲು ಸಾಧ್ಯವಾಗಲಿದೆ. ಇದು ಆಗಸ್ಟ್ ತಿಂಗಳಿನಲ್ಲಿ ಪ್ರೀತಿ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ನೋಡುವ ಪ್ರಮುಖ ಬದಲಾವಣೆಗಳಾಗಿದ್ದು, ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಮನೆಯ ವಾತಾವರಣದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ, ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ಕೌಟುಂಬಿಕವಾಗಿ ತೆಗೆದುಕೊಳ್ಳಬೇಕು ಎಂಬುದನ್ನು ನೋಡೋಣ. ಕುಟುಂಬದ ವಿಚಾರದಲ್ಲಿ ಈ ಸಮಯವು ನಿಮಗೆ ಮಿಶ್ರ ಫಲಿತಾಂಶವನ್ನು ನೀಡಲಿದೆ. ಒಂದು ಕಡೆ 11ನೇ ಸ್ಥಾನದಲ್ಲಿರುವ ಗುರು ಕುಟುಂಬದ ಮೂಲಕ ಸಹಾಯ ಅಥವಾ ಒಳ್ಳೆಯ ಸಂಪರ್ಕಗಳನ್ನು ತರುತ್ತಾನೆ. ಇನ್ನೊಂದು ಕಡೆ 7ನೇ ಸ್ಥಾನದಲ್ಲಿರುವ ಶನಿಯಿಂದಾಗಿ ಕುಟುಂಬದ ಪ್ರಮುಖ ನಿರ್ಧಾರಗಳಲ್ಲಿ ಹೆಚ್ಚು ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂಬುದನ್ನು ಸೂಚಿಸುತ್ತಾನೆ. ಮನೆಯ ಹಿರಿಯರ ಮಾತನ್ನು ನಿರ್ಲಕ್ಷಿಸಬೇಡಿ. ಕುಟುಂಬದ ಆಸ್ತಿ ಅಥವಾ ಹಣದ ವಿಚಾರದಲ್ಲಿ ಯಾರೊಂದಿಗಾದರೂ ಚರ್ಚೆ ನಡೆಸುತ್ತಿದ್ದರೆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸುವುದು ಬಹು ಮುಖ್ಯವಾಗಿರಲಿದೆ. ಕುಟುಂಬದಲ್ಲಿ ಮದುವೆ, ಉದ್ಯೋಗ ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಈಗ ಬಂದಿರಲಿದೆ. ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಇಡಿ. ನಿಧಾನವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಇದು ಪ್ರಮುಖವಾಗಿ ಈ ಸಮಯದಲ್ಲಿ ನೀವು ನೋಡುವ ಬದಲಾವಣೆಗಳಾಗಿದ್ದು, ಇನ್ನು ಮುಂದಿನದ್ದಾಗಿ ನಿಮ್ಮ ಮನಸ್ಸು ಮತ್ತು ಆತ್ಮವಿಶ್ವಾಸದ ಬಗ್ಗೆ ಏನೆಲ್ಲ ಬದಲಾವಣೆ ಇರಲಿದೆ ಎಂಬುದನ್ನು ನೋಡೋಣ. ಆಗಸ್ಟ್ 1ರಂದೇ ಶುಕ್ರನು ಕನ್ಯಾ ರಾಶಿಯನ್ನು ಪ್ರವೇಶಿಸಿರುವುದರಿಂದಾಗಿ ವೈಯಕ್ತಿಕ ವ್ಯಕ್ತಿತ್ವದ ಮೇಲೆ ಗಮನ ಸೆಳೆಯಬಹುದು. ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಬೇಕೆಂಬ ಆಸೆ ಬರುತ್ತದೆ. ನಿಮ್ಮ ಜೀವನ ಶೈಲಿ, ಉಡುಪು ಹಾಗೆ ಕೆಲವು ಕೆಲಸದ ವಿಧಾನಗಳಲ್ಲಿ ಬದಲಾವಣೆ, ನಿಮ್ಮ ಭವಿಷ್ಯದ ಗುರಿಗಳ ಬಗ್ಗೆ ಹೊಸ ಆಲೋಚನೆಗಳು ಈ ಸಮಯದಲ್ಲಿ ಮೂಡಲಿದೆ. ಆದರೆ ಈ ಸಮಯದಲ್ಲಿ ಕನ್ಯಾ ರಾಶಿಯಲ್ಲಿ ಕೆಲವೊಮ್ಮೆ ಎಲ್ಲವೂ ಪರಿಪೂರ್ಣವಾಗಿ ಮಾಡಬೇಕೆಂಬ ಒತ್ತಡವು ಇರುತ್ತದೆ. ಹಾಗಾಗಿ ಈ ಸಮಯದಲ್ಲಿ ಒತ್ತಡವನ್ನು ಕಡಿಮೆ
ಕಡಿಮೆ ಮಾಡಿ. ಪರಿಪೂರ್ಣತೆಗಿಂತ ಪ್ರಗತಿ ಮುಖ್ಯವಾಗಿರಲಿದೆ ಎಂಬುದನ್ನು ಮರೆಯಬೇಡಿ. ಪ್ರತಿದಿನ ಒಂದು ಸಣ್ಣ ಹೆಜ್ಜೆ ಮುಂದೆ ಇಡಿ. ಆಗ ಮಾತ್ರ ನೀವು ದೊಡ್ಡ ಸ್ಥಾನಕ್ಕೆ ತಲುಪಲು ಹಾಗೆ ಪರಿಪೂರ್ಣ ಜೀವನ ಶೈಲಿಯನ್ನು ನೋಡಲು ಸಾಧ್ಯವಾಗಲಿದೆ. ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ನೋಡೋಣ. ವಿದ್ಯಾರ್ಥಿಗಳಿಗೆ 10ನೇ ಸ್ಥಾನದಲ್ಲಿರುವ ಮಂಗಳನ ಪ್ರಭಾವದಿಂದಾಗಿ ಗುರಿಗಳ ಕಡೆಗೆ ಹೆಚ್ಚು ಗಮನ ಕೊಡಲು ಪ್ರೇರೇಪಣೆ ಇರಲಿದೆ. ಹಾಗೆ ಈ ಸಮಯದಲ್ಲಿ ಸ್ನೇಹಿತರು, ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣಗಳ ಕಡೆಗೆ ಹೆಚ್ಚಿನ ಗಮನ ಹೋಗದಂತೆ ನೋಡಿಕೊಳ್ಳಬೇಕಾಗಿರಲಿದೆ. ಉನ್ನತ ಶಿಕ್ಷಣ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಈ ಆಗಸ್ಟ್ ತಿಂಗಳಿನಲ್ಲಿ ನಿಯಮಿತ ಅಧ್ಯಯನವನ್ನು ಮಾಡಬೇಕಾಗಿರಲಿದೆ. ಒಂದು ದಿನ 10 ಗಂಟೆ ಓದಿ ನಂತರ 3 ದಿನ ಓದದೇ ಇರುವುದಕ್ಕಿಂತ ಪ್ರತಿದಿನ 2-3 ಗಂಟೆ ನಿರಂತರವಾಗಿ ಓದುವುದು ಉತ್ತಮವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಮನೆ, ಆಸ್ತಿ, ವಾಹನಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ತಿಳಿಯೋಣ. ಮನೆ ಅಥವಾ ಆಸ್ತಿ ಖರೀದಿಯ ಯೋಜನೆಗಳನ್ನು ಮಾಡುತ್ತಿದ್ದರೆ ಈ ಸಮಯದಲ್ಲಿ ನೀವು ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಬೇಕಾಗಿರಲಿದೆ. ಯಾವುದೇ ಆಸ್ತಿ ಖರೀದಿಗೂ ಮುನ್ನ ದಾಖಲೆಗಳು, ಸಾಲದ ಪರಿಶೀಲನೆ ಹಾಗೆ ಈ ಸಮಯದಲ್ಲಿ ಕಾನೂನು ವಿಷಯಗಳಲ್ಲಿ ಪರಿಶೀಲನೆಯನ್ನು ಹೆಚ್ಚಾಗಿ ಮಾಡಿಕೊಳ್ಳಬೇಕಾಗಿರಲಿದೆ. ವಾಹನ ಖರೀದಿಸುವ ಯೋಜನೆಗಳನ್ನು ನೀವು ರೂಪಿಸುತ್ತಿದ್ದರೆ ನಿಮ್ಮ ಬಜೆಟ್ಗೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ಈ ಸಮಯದಲ್ಲಿ ಯಾವುದೋ ರಾಶಿ ಭವಿಷ್ಯವನ್ನು ನಂಬಿ ಅಥವಾ ಆದಾಯವನ್ನು ಗಮನದಲ್ಲಿ ಇಟ್ಟುಕೊಳ್ಳದೆ ದೊಡ್ಡ ಮೊತ್ತದ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಏಕೆಂದರೆ ಇದು ನಿಮಗೆ ಆರ್ಥಿಕ ಬಿಕ್ಕಟ್ಟನ್ನು ಹಾಗೆ ಭವಿಷ್ಯದ ತೊಂದರೆಗಳನ್ನು ಕೂಡ ಮೂಡಿಸುವ ಸಾಧ್ಯತೆ ಇರಲಿದೆ. ಇನ್ನು ಮುಂದಿನದ್ದಾಗಿ ಪ್ರಯಾಣಕ್ಕೆ ಸಂಬಂಧಿಸಿದಂತೆ, ಹೊಸ ಸಂಪರ್ಕಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಎಂದು ತಿಳಿಯೋಣ. 11ನೇ ಮನೆಯಲ್ಲಿರುವ ಗುರು 10ನೇ ಸ್ಥಾನದಲ್ಲಿರುವ ಮಂಗಳನ ಪ್ರಭಾವದಿಂದಾಗಿ ಕೆಲಸದ ಕಾರಣದಿಂದಾಗಿ ಪ್ರಯಾಣ ಅಥವಾ ಹೊಸ ವ್ಯಕ್ತಿಯ ಪರಿಚಯದ ಸಾಧ್ಯತೆ ಇರಲಿದೆ. ಈ ಹೊಸ ಸಂಪರ್ಕಗಳು ಮುಂದೆ ನಿಮ್ಮ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಹಾಯವನ್ನು ಮಾಡಲಿದ್ದಾರೆ. ವ್ಯಾಪಾರಿಗಳು ವಿಶೇಷವಾಗಿ ತಮ್ಮ ಸಂಪರ್ಕ ವಲಯವನ್ನು ವಿಸ್ತರಿಸುವ ಅವಕಾಶವನ್ನು ಪಡೆಯಲಿದ್ದಾರೆ. ಆದರೆ ಯಾವುದೇ ಹೊಸ ವ್ಯಕ್ತಿಯೊಂದಿಗೆ ಹಣಕಾಸಿನ ವ್ಯಾಪಾರ ಮಾಡುವಾಗ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ. ಇದು ಪ್ರಮುಖವಾಗಿ ನೀವು ಪ್ರಯಾಣ, ಹೊಸ ಸಂಪರ್ಕಗಳಿಗೆ ಸಂಬಂಧಿಸಿದಂತೆ ನೋಡುವ ಬದಲಾವಣೆಗಳಾಗಿದ್ದು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ನೀವು ಇರುವುದು ಬಹು ಮುಖ್ಯವೆಂದು ಇಲ್ಲಿ ತಿಳಿಸಲಾಗಿದೆ. ಇದು ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಗಳಾಗಿದ್ದು ಇನ್ನು ಆಗಸ್ಟ್ ತಿಂಗಳಿನಲ್ಲಿ ನೀವು ಪ್ರಮುಖ ಬದಲಾವಣೆಯನ್ನು ಈ ಕ್ಷೇತ್ರದಲ್ಲಿ ನೋಡಲಿದ್ದೀರಿ. ಹಾಗಾದ್ರೆ ಯಾವ ಬದಲಾವಣೆ, ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ಈ ಸಮಯದಲ್ಲಿ ವಹಿಸಬೇಕು ಎಂಬುದನ್ನ ಈಗ ನೋಡೋಣ. ಕನ್ಯಾ ರಾಶಿಯವರೇ, ಈ ತಿಂಗಳಿನಲ್ಲಿ ನೀವು ಈ ಪ್ರಮುಖ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ. ಮೊದಲನೇದಾಗಿ ಧನ ಲಾಭದ ಅವಕಾಶ. 11ನೇ ಸ್ಥಾನದಲ್ಲಿರುವ ಗುರುವಿಂದಾಗಿ ಆದಾಯ ಮತ್ತು ಲಾಭಕ್ಕೆ ಸಂಬಂಧಿಸಿದ ಅವಕಾಶಗಳು ಹೆಚ್ಚಾಗಲಿದೆ. ಹಳೆಯ ಸಂಪರ್ಕ ಅಥವಾ ಹೊಸ ಪರಿಚಯದ ಮೂಲಕ ಕೆಲಸ ಅಥವಾ ವ್ಯಾಪಾರದಲ್ಲಿ ಪ್ರಯೋಜನವನ್ನು ನೀವು ಹೆಚ್ಚಾಗಿ ಪಡೆಯಲಿದ್ದೀರಿ. ಆದರೆ ಇದು ಖಚಿತ ಹಣದ ಭರವಸೆಯಲ್ಲ. ನಿಮ್ಮ ಪ್ರಯತ್ನಕ್ಕೆ ಉತ್ತಮ ರೀತಿಯ ಫಲದ ಸಾಧ್ಯತೆ ಇರಲಿದೆ. ಹಾಗಾಗಿ ಈ ಸಮಯದಲ್ಲಿ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಿ. ಇನ್ನು ಎರಡನೇದಾಗಿ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು. 10ನೇ ಸ್ಥಾನದಲ್ಲಿರುವ ಮಂಗಳನಿಂದಾಗಿ ಕೆಲಸದ ಕ್ಷೇತ್ರದಲ್ಲಿ ಚಟುವಟಿಕೆ ಹೆಚ್ಚಾಗಲಿದೆ. ಇದು ನಿಮಗೆ ಹೊಸ ಜವಾಬ್ದಾರಿ, ಹೊಸ ಯೋಜನೆಗಳತ್ತ ಮಾಹಿತಿ ಹಾಗೆ ನಿಮ್ಮ ಸಾಮರ್ಥ್ಯವನ್ನು ತೋರಿಸುವ ಅವಕಾಶವನ್ನು ನಿಮಗೆ ನೀಡಲಿದೆ. ಇದು ಕೂಡ ನಿಮಗೆ ಈ ತಿಂಗಳಿನಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯ ಅಂಶವಾಗಿರಲಿದೆ. ಆತುರದಿಂದ ಯಾವುದೇ ತಪ್ಪುಗಳನ್ನು ಮಾಡಿಕೊಳ್ಳಬೇಡಿ. ಎಲ್ಲವನ್ನೂ ನಿಧಾನದಿಂದ ನಿಭಾಯಿಸುವುದು ಉತ್ತಮವಾಗಿರಲಿದೆ. ಇನ್ನು ಮೂರನೇದಾಗಿ ಸಂಬಂಧದ ನಿರ್ಧಾರದಲ್ಲಿ ಬಹಳ ಎಚ್ಚರಿಕೆ ಅಗತ್ಯವಾಗಿರಲಿದೆ. 7ನೇ ಸ್ಥಾನದಲ್ಲಿರುವ ಶನಿ ನಿಮ್ಮ ಸಂಬಂಧವನ್ನು ಗಂಭೀರವಾಗಿ ಪರಿಶೀಲಿಸುವಂತೆ ಮಾಡುತ್ತಾನೆ. ಕೆಲವರಿಗೆ ಸಂಬಂಧದಲ್ಲಿ ಮುಂದಿನ ಹಂತಕ್ಕೆ ತೆಗೆದುಕೊಳ್ಳುವ
ಹೋಗುವ ಅವಕಾಶವೂ ಇರಲಿದೆ. ಹಾಗೆ ಈ ಸಮಯದಲ್ಲಿ ಕೆಲವರಿಗೆ ಸಂಬಂಧದಲ್ಲಿ ಒಂದಿಷ್ಟು ಗೊಂದಲ, ಬದಲಾವಣೆ ಬೇಕೆಂಬುವ ಸ್ಪಷ್ಟತೆಯನ್ನು ಕೂಡ ತರುತ್ತಾನೆ. ಒಟ್ಟಾರೆ ಶನಿಯ ಸಂಚಾರದಿಂದಾಗಿ 2 ರೀತಿಯ ಬದಲಾವಣೆಯನ್ನು ನೀವು ಈ ತಿಂಗಳಿನಲ್ಲಿ ಪ್ರಮುಖವಾಗಿ ನೋಡಲಿದ್ದೀರಿ. ಇನ್ನ ಈ ತಿಂಗಳಿನಲ್ಲಿ ಪ್ರಮುಖವಾಗಿ ದ್ವಿತೀಯಾರ್ಧದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ. ಏಕೆಂದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಆಗಸ್ಟ್ 17ರಂದು ಸೂರ್ಯನು ಸಿಂಹ ರಾಶಿಯನ್ನು ಪ್ರವೇಶಿಸುತ್ತಾನೆ. ಆಗಸ್ಟ್ 22ರಂದು ಬುಧ ಕೂಡ ಸಿಂಹ ರಾಶಿಯನ್ನು ಪ್ರವೇಶಿಸುತ್ತಾನೆ. ಇದು ಕನ್ಯಾ ರಾಶಿಯ 12ನೇ ಸ್ಥಾನವನ್ನು ಸಕ್ರಿಯಗೊಳಿಸುತ್ತದೆ. ಆದ್ದರಿಂದ ತಿಂಗಳ ದ್ವಿತೀಯಾರ್ಧದಲ್ಲಿ ಖರ್ಚು, ವಿಶ್ರಾಂತಿ, ದೂರ ಪ್ರಯಾಣ, ವಿದೇಶ ಸಂಬಂಧಿತ ವಿಚಾರ ಅಥವಾ ಒಳಗಿನ ಚಿಂತನೆಗಳಿಗೆ ಹೆಚ್ಚಿನ ಗಮನ ಹೋಗುವಂತೆ ಮಾಡುತ್ತದೆ. ಇದು ಕೆಟ್ಟದು ಎಂದು ಅರ್ಥವಲ್ಲ. ಕೆಲವೊಮ್ಮೆ ಮುಂದಿನ ದೊಡ್ಡ ಹೆಜ್ಜೆ ಇಡುವ ಮೊದಲು ಹಿಂದೆ ಸರಿದು ಯೋಜನೆಗಳನ್ನು ರೂಪಿಸಿ ಯೋಚನೆ ಮಾಡಬೇಕೆಂದು ಇಲ್ಲಿ ತಿಳಿಸಲಾಗಿದೆ. ಹಾಗೆ ಈ ಸಮಯದಲ್ಲಿ ನೀವು ತಿಂಗಳ ಕೊನೆಯ ಭಾಗದಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡುವ ಸಾಧ್ಯತೆ ಇರಲಿದೆ. ಅದನ್ನು ನಿಯಂತ್ರಿಸುವುದು ಬಹು ಮುಖ್ಯವೆಂದು ಇಲ್ಲಿ ಗ್ರಹ ಸಂಚಾರವು ತಿಳಿಸಲಾಗಿದ್ದು, ಇನ್ನ ಈ ತಿಂಗಳಿನಲ್ಲಿ ನೀವು ಪ್ರಮುಖವಾಗಿ ಮಾಡಬೇಕಾದ ಸರಳ ಆಧ್ಯಾತ್ಮಿಕ ಪರಿಹಾರಗಳು ಇವಾಗಿರಲಿದೆ. ನಿಮ್ಮ ನಂಬಿಕೆಯ ಪ್ರಕಾರ ಬುಧವಾರದಂದು ಗಣಪತಿ ಅಥವಾ ವಿಷ್ಣುವಿನ ಆರಾಧನೆ ಮಾಡುವುದು ಉತ್ತಮವಾಗಿರಲಿದೆ. ಇನ್ನ ಎರಡನೇದಾಗಿ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದು ನಿಮ್ಮ ಆಧ್ಯಾತ್ಮಿಕ ನಂಬಿಕೆಯ ಭಾಗವಾಗಿದ್ದು, ಇದನ್ನು ಜಪಿಸುವುದರಿಂದಾಗಿ ಸಕಾರಾತ್ಮಕ ಫಲಿತಾಂಶವನ್ನು, ಸಕಾರಾತ್ಮಕ ಶಕ್ತಿಯನ್ನು ನೀವು ನೋಡಬಹುದಾಗಿರಲಿದೆ. ಇದರ ಜೊತೆಗೆ ಹಿರಿಯರಿಗೆ ಗೌರವ ನೀಡಿ, ಅಗತ್ಯವಿರುವವರಿಗೆ ನಿಮ್ಮಿಂದ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಿ. ಇದು ಕಡ್ಡಾಯ ಪರಿಹಾರವಲ್ಲ, ಆದರೆ ಇದರಿಂದಾಗಿ ಸಕಾರಾತ್ಮಕ ಫಲಿತಾಂಶಗಳು, ಸಕಾರಾತ್ಮಕ ಬದಲಾವಣೆ ಜೀವನದಲ್ಲಿ ಆಗಲಿದೆ. ಹಾಗೆ ಕನ್ಯಾ ರಾಶಿಯ ಸ್ನೇಹಿತರೆ, ಆಗಸ್ಟ್ 2026ರಲ್ಲಿ ನೀವು ನಿಮ್ಮ ಜೀವನದಲ್ಲಿ ಹಣ, ಉದ್ಯೋಗ ಮತ್ತು ಭವಿಷ್ಯದ ಗುರಿಗಳ ವಿಚಾರದಲ್ಲಿ ಹೊಸ ಚಿಂತನೆಯನ್ನು ಮಾಡುತ್ತೀರಿ. ಹೀಗೆ 11ನೇ ಸ್ಥಾನದಲ್ಲಿರುವ ಗುರು ಲಾಭ ಮತ್ತು ಸಂಪರ್ಕಗಳಿಗೆ ಬೆಂಬಲವನ್ನು ಸೂಚಿಸುತ್ತಾನೆ. 10ನೇ ಸ್ಥಾನದಲ್ಲಿರುವ ಮಂಗಳ ಉದ್ಯೋಗ ಕ್ಷೇತ್ರವನ್ನು ಚುರುಕುಗೊಳಿಸುತ್ತಾನೆ. ಕನ್ಯಾ ರಾಶಿಯವರಿಗೆ ಶುಕ್ರ ನಿಮ್ಮ ವೈಯಕ್ತಿಕ ಜೀವನ ಮತ್ತು ಆಧ್ಯಾತ್ಮಿಕದ ಕಡೆಗೆ ಗಮನ ಸೆಳೆಯುವಂತೆ ಮಾಡುತ್ತಾನೆ. ಹಾಗೆ 7ನೇ ಸ್ಥಾನದಲ್ಲಿರುವ ಶನಿ ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ಜವಾಬ್ದಾರಿಯನ್ನು ಕೇಳುತ್ತಾನೆ. ಒಟ್ಟಾರೆಯಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ಸೂರ್ಯ ಹಾಗೂ ಬುಧ 12ನೇ ಸ್ಥಾನವನ್ನು ಸಕ್ರಿಯಗೊಳಿಸುವುದರಿಂದಾಗಿ ಖರ್ಚು, ದೂರದ ವಿಚಾರಗಳಿಗೆ ಎಚ್ಚರಿಕೆ ಅಗತ್ಯವೆಂದು ತಿಳಿಸುತ್ತದೆ. ಹೀಗಾಗಿ ಆಗಸ್ಟ್ ತಿಂಗಳ ನಿಮ್ಮ ಮುಖ್ಯ ಸಂದೇಶವೇನೆಂದರೆ, ಧನ ಲಾಭದ ಅವಕಾಶ ಬಂದಾಗ ಉಳಿತಾಯ ಮಾಡಿ, ಉದ್ಯೋಗದಲ್ಲಿ ಅವಕಾಶ ಬಂದಾಗ ಪರಿಶ್ರಮಿಸಿ, ಸಂಬಂಧದಲ್ಲಿ ಸಮಸ್ಯೆ ಬಂದಾಗ ತಾಳ್ಮೆಯಿಂದ ಮಾತನಾಡಿ. ಹಾಗೆ ಇಲ್ಲಿ ಕೊನೆಯದಾಗಿ ಹೇಳುವ ಒಂದು ಮಾತು ಏನೆಂದರೆ, ಯಾವುದೇ ಘಟನೆ ಖಚಿತವಾಗಿ ನಡೆಯುತ್ತದೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಗ್ರಹ ಗೋಚಾರ ಫಲಿತಾಂಶ ಹೀಗಿರಲಿದೆ. ಇದನ್ನು ಅರ್ಥ ಮಾಡಿಕೊಂಡು ನೀವು ನಿರ್ಧಾರವನ್ನು ತೆಗೆದುಕೊಂಡರೆ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಜೀವನದಲ್ಲಿ ನೋಡಬಹುದು ಎಂದು ತಿಳಿಸುತ್ತದೆ. ಹಾಗೆ ಈ ಸಮಯದಲ್ಲಿ ವೈಯಕ್ತಿಕ ಜಾತಕದ ಆಧಾರದ ಮೇಲಷ್ಟೇ ಸ್ಪಷ್ಟವಾದ ಮಾಹಿತಿಯನ್ನು ನೀಡಲು ಸಾಧ್ಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ರಾಶಿಯ ಅಂದರೆ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಬುಧಾಯ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮಗೆ ಉತ್ತಮ ರೀತಿಯ ಸಕಾರಾತ್ಮಕ ಫಲಿತಾಂಶವನ್ನು ಜೀವನದಲ್ಲಿ ನೋಡುವಂತೆ ಮಾಡಲಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಂದು ರಾಶಿಯ ಗ್ರಹ ಗೋಚಾರದ ಆಧಾರದ ಮೇಲೆ ನಿಖರವಾದ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.